ವಯೋವೃದ್ಧರು ಸುಮಾರು 86 ವಯಸ್ಸಿನ ನರೇಂದ್ರ ಪುರಂದ್ರೆ ಅವರು ಹಾಗೂ ನಮ್ಮ ಕೊಡಗೈದೊರೆಯಾದಂಥ ಮಹಾಂತೇಶ್ ತಾಂಶಿ ಅವರು ಸರ್ ಅದು ಬಿಡುಗಡೆ ಮಾಡಿದ್ರಿ. ಮುಂದೆ ರೀ ಆ ರಂಗಭೂಮಿಯ ಖ್ಯಾತ ಕಿರುತೆರೆಯ ಕಲಾವಿದರಿ ನಮ್ಮೆಲ್ಲರಿಗೂ ಗೋಕಾವಿ ನಮ್ಮೆಲ್ಲ ಮನೆ ಮಗಳಿಗದಿದ್ದಂಗೆ ನಮ್ಮ ಶ್ರೀಮತಿ ಮಾಲತಿ ಮೈಸೂರು ಅವರು ಬೆಂಗಳೂರಿನಿಂದ ಬಂದಿರಿ ಸರ್. ಅವರು ಇಷ್ಟೊಂದು ಅಭಿಮಾನದಿಂದ ಮಾತಾಡಿದಂಥ ನಿಜವಾಗಿಯೂ ಸರ್ ಆ ಒಂದು ಕವಿಯ ಬಗ್ಗೆ. ಹಾಗೆ ಸರ್ ನಮ್ಮ ಕೂಗಾಕ್ ತಾಲೂಕಾ ದಂಡಾಧಿಕಾರಿ ಅಂತ ಡಾಕ್ಟರ್ ಮೋಹನ್ ಬಸ್ಮೆ ಅವರು ಸರ್, ಅವರು ಸಾಹಿತಿ ಚಿಂತಕರು ಹೌದು ಸರ್. ಅವರು ಕಾರ್ಯಕ್ರಮ ಕುರಿತು ವಿಶೇಷವಾಗಿ ಮಾತಾಡಿದ್ರಿ. ಹಾಗೆ ಸರ್ ನಮ್ಮ ಗ್ರಾಮ ಪಂಚಾಯತಿ ಇದೆ ಸರ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅಂತಾರೆ ಶ್ರೀ ಪರಶುರಾಮ್ ಗಸ್ತಿಯವರು, ಅವರು ಭಾಳ ಚೆನ್ನಾಗಿ ಸಹ ಸಾಹಿತ್ಯ ಪ್ರಿಯರು ಸರ್ ಇರಲ್ಲ. ಆಮೇಲೆ ಸರ್ ಗುರು ಊರಿನಲ್ಲೆಲ್ಲ ಗಣ್ಯಮಾನ್ಯರೆಲ್ಲ ಇದ್ದರು. ಅಧ್ಯಕ್ಷತೆಯನ್ನು ನಮ್ಮ PKPS ಚೇರ್ಮನ್ ಅಂತಾರೆ ಶ್ರೀ ಬಸವಂತ ಕೋಣಿಯವರು ಅದು ವಹಿಸಿದ್ರಿ. ಮತ್ತು ಎಲ್ಲ ಊರಿನ ಜನ ಭಾಳ ಸಹಕಾರ ಮಾಡಿದ್ರು ಸರ್ ಈ ಕಾರ್ಯಕ್ರಮ ಆಗ್ಬೇಕಾದ್ರೆ. ಯಾಕೆ ಏನೇ ಒಂದು ಕಾರ್ಯ ಆಗ್ಬೇಕಾದ್ರೆ ಹೇಳ್ತಾರೆ ಸರ್ ದುಡ್ಡು ಭಾಳ ಮುಖ್ಯ ರೀ, ಆರ್ಥಿಕ ರೀ ನಿಶ್ಚಿತ ರೀ. ನಮ್ಮ ಕವಿಗಳು ನಮಗೆ ಸಿಗದೆ ಹೋಗೋದಕ್ಕೆ ಈ ಅರ್ಥವ್ಯವಸ್ಥೆ ಅದು ಕಾರಣ ಸರ್. ಮೊದಲನೇದಾಗಿ ಅದಕ್ಕೆ ಇವತ್ತು ನಾನು ಹೇಳ್ಕೊಳ್ಳೋದು ಪ್ರತಿಯೊಂದು ಕಾರ್ಯಕ್ರಮ ಹೇಳುವಂಥದ್ದು ಏನಪ್ಪ ಅಂದ್ರೆ ಪ್ರತಿ ಮಗುವಿಗೂ ಫ್ರೀ ಎಜುಕೇಶನ್ ಅಪ್ ಟು ಹೈಯರ್ ಎಜುಕೇಶನ್ ಕೊಡುವಂಥ ಸರ್ಕಾರ ನಮ್ಮಲ್ಲೇ ಬರಲೇಬೇಕು. ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಕೊಂಡು ಓದುಗರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೆಂಗೆ ಹೋಗೋದು ಶಾಲೆಗೆ ಪುಸ್ತಕ ಕೊಳ್ಳಕ್ಕೆ ಕಸು ಇಲ್ಲ, ದುಡ್ಡಿಲ್ಲ. ಪಾಟಿ ಅಂತ ಒಳಗೆ ಹೋಗಿ ಚಲೋ ಆಯ್ತದು. ಕಡೆಗೆ ನೋಟ್ಬುಕ್ ಕೊಡೋ ಶಕ್ತಿ ಎಷ್ಟೋ ಮಕ್ಕಳಲ್ಲಿ ಇಲ್ಲ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡ. ಯಾಕೆ ನಮಗೆ ಓದುಗರು ಕೊರತೆ ಐತಿ ಅಂದ್ರೆ ಇದಕ್ಕಲ್ಲ, ಸೆಕ್ಷನ್ ಇಲ್ಲ. ಮತ್ತು ಶಿಕ್ಷಣ ಅಂತ ಕಾಪಿ ಸೆಕ್ಷನ್ ಹೆಚ್ಚಾಗಿದೆ. ನಮ್ಮ ಇನ್ಸ್ಟಿಟ್ಯೂಟ್ ಹೆಚ್ಚು ಮಕ್ಕಳು ಪಾಸ್ ಆಗೋದು ನಮ್ಮ ಪಾಸ್ ಆಗಲಿದ್ರೆ ಎಷ್ಟೋ ಕಡೆ ಪಾಪ ಓದಲಿಕ್ಕೆ ಬರಲಿಕ್ಕೆ ಬರಲಾರ್ದು ಮಕ್ಕಳು ಪಾಸ್ ಮಾಡ್ತಾ ಇದ್ದಾರೆ. ಇವತ್ತು BA BCom ಹುಡುಗರು ಅಂತ ಅದು ಕನ್ನಡ ಮಾಧ್ಯಮದಲ್ಲಿ ಮಾಡುವಂಥ ಹುಡುಗರಿಗೆ ಸ್ವತಃ ಬಂದನೂ ಬರೀಪ ಅಂದ್ರೆ ಬದನೂ ಬರಿತಾನ, ಇಟ್ಟೇನೂ ಬರಿತಾನ. ಇದು ಈ ದೇಶದ ದುರಂತ ಅನ್ನೋದು ಮತ್ತೇನಲ್ಲ. ಏನೋ 7ನೇ ತನಕ ಕಲ್ತವ್ರು ಇವರು ಮುಲ್ಕಿ ಪರೀಕ್ಷೆ ಪಾಸ್ ಆದವರು ಎಂಥ ಅದ್ಭುತವಾಗಿ ಬರ್ತಿದ್ರು. ಇವತ್ತು ನಾವು BA ಡಿಗ್ರಿ ಮಾಡಿದ ಮಕ್ಕಳಿಗೆ ಈ ಬಲ್ಲಿಗೆ ಓದಿ ಬರೋದ್ರ ಕಾರಣ ಏನಪ್ಪ ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲೇ ಪಾಸ್ ಮಾಡು. ಅದ್ರ ಜೊತೆಗೆ ಇನ್ನೊಂದೇನು ಹೇಳಿ ನಿಮಗೆ, ಫ್ರೀ ಎಜುಕೇಷನ್. ನೀವು ಫ್ರೀ ಅನ್ನ ಹಾಕಬೇಡ್ರಿ, ನಮಗೆ ಫ್ರೀ ಎಜುಕೇಷನ್ ಕೊಡ್ರಿ ಅಪ್ ಟು ಹೈಯರ್ ಎಜುಕೇಷನ್ ತನ. ಅವ್ರು ಅಲ್ಲಿ ಓದಿದ್ರಪ್ಪ ಅಂತಂದ್ರೆ ಶಿಕ್ಷಣ ಹೆಚ್ಚಾದ್ರೆ ಸಹಜವಾಗಿ ಓದು ಪ್ರವೃತ್ತಿ ಬೆಳೀತದೆ ಮತ್ತು ಕೊಂಡು ಓದ್ತಾರೆ. ಬೇಡ ಇಬ್ಬರು ಕೂಡ ಒಂದೇ ಪುಸ್ತಕ ಹಿಡ್ಕೊಂಡು ಓದ್ತಾರೆ ಅಂತ ಹಿಂಗೆ ನನ್ನ ಭಾವನೆ. ಕರೆ ನಿಜಕ್ಕೂ ಸರ್ ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಸರ್. ಯಾಕಂದ್ರೆ ಜ್ಞಾನಾರ್ಜನೆ ಆದಾಗ ಏನಾಕೈತೆ ಅಂದ್ರೆ ವ್ಯಕ್ತಿತ್ವ. ಅಲ್ಲಿ ಕವಿ ನೀವು ಹಾಡ್ತೀರಿ ಅದ್ರಾಗ ಅರ್ಥ ಆಗಬೇಕು ಬೇಡವೋ? ಬೇಕಲ್ರಿ. ನಾ 1000